ಯಾವಾಗ್ಲೂ ಮಕ್ಳಿಗೆ ಹೊಡಿಬೇಡಿ ಬೈಬೇಡಿ ಜೆಂಟಲ್ ಪೇರೆಂಟಿಂಗ್ ಮಾಡಿ ಅಂತ ಕೇಳಿದಾಗ ನಗ್ತಾರೆ ತುಂಬಾ ಪೇರೆಂಟ್ಸ್, ಹೆಂಗೆ ಹೊಡಿದೆ ಬೈದೆ ಬುದ್ಧಿ ಕಲಿಸೋದು ಅಂತ. ಇಂಡಿಯನ್ ಫ್ಯಾಮಿಲೀಸ್ ಅಲ್ಲಿ ಜೆಂಟಲ್ ಪೇರೆಂಟಿಂಗ್ ತುಂಬಾ ಕಷ್ಟ. ಯಾಕಂದ್ರೆ ಒಂದೇ ಮಗುವಿಗೆ 4 ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪೇರೆಂಟಿಂಗ್ ಮನೆಯಲ್ಲೇ ನಡೀತಾ ಇರುತ್ತೆ. ಒಂದು ಅಮ್ಮನ ಪೇರೆಂಟಿಂಗ್, ಒಂದು ಅಪ್ಪಂದು, ಒಂದು ಅಪ್ಪನ ಅಮ್ಮಂದು, ಒಂದು ಅಮ್ಮನ ಅಮ್ಮಂದು. ಫಾರ್ ಎಕ್ಸಾಂಪಲ್, ಇವಾಗ ಅಮ್ಮ ಹೇಳಿರ್ತಾಳೆ ಮಗುಗೆ 2 ಚಾಕ್ಲೇಟ್ ತಿನ್ಬೇಕು, 2ಕ್ಕಿಂತ ಜಾಸ್ತಿ ತಿನ್ಬಾರ್ದು ಅಂತ. ಮಗುವಿಗೆ 2ಕ್ಕಿಂತ ಜಾಸ್ತಿ ತಿನ್ಬೇಕು ಅಂತ ಅನ್ಸ್ದಾಗ ಏನೋ ಸೆಕೆಂಡ್ ಆಪ್ಷನ್ ತಗೊಳ್ಳೋಣ ಅಂತ ಅಪ್ಪನ ಹತ್ರ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಅಪ್ಪನ್ ಕೇಳುತ್ತೆ, ನಂಗೆ 3ನೇ ಚಾಕ್ಲೇಟ್ ತಿನ್ಬೇಕನ್ಸ್ತಿದೆ ಅಂತ. ಅಪ್ಪ ತಿನ್ಬೋದೇನೋ ಅಂತ ಹೇಳಿದ್ರಂತೆ. ಈಗ ಅಮ್ಮನ ಹತ್ರ ಬಂದಿದೆ ಮಗು, ಅಜ್ಜಿ ನನಗೆ 3ನೇ ಚಾಕ್ಲೇಟ್ ತಿನ್ಬೇಕು ಅಂತ ಅನ್ಸ್ತಿದೆ ಅಂತ ಮಗು ಕೇಳ್ತಂತೆ. ತಿಂದ್ರೆ ತಪ್ಪೇನಿಲ್ಲ ತಿನ್ನೋ ಅಂತ ಅಮ್ಮನಮ್ಮ ಹೇಳಿದಂತೆ. ಈಗ 4ನೇ ಆಪ್ಷನ್ ಅಪ್ಪನಮ್ಮನ ಹತ್ರ ಬಂದಿದೆ. ಅಪ್ಪಮ್ಮ ನಂಗೆ ಚಾಕ್ಲೇಟ್ ತಿನ್ಬೇಕು ಅನ್ಸ್ತಿದೆ, ಏನ್ ಮಾಡೋದು ಅಂತ. ಅವರು ಒಂದ್ ಕ್ಷಣ ಯೋಚನೆ ಮಾಡಿದೆ, ತಿಂದ್ರೆ ಏನಾಗಲ್ಲ ತಗೊಳ್ಳೋ ಅಂತ ಕೊಟ್ಟೆ ಬಿಟ್ರಂತೆ. ಸೊ ಮಗುವಿಗೆ ಕನ್ಫ್ಯೂಷನ್ ಇಲ್ಲ ಇಲ್ಲಿ. ಯಾಕಂದ್ರೆ ಅಮ್ಮ ಬೇಡ ಅಂದ್ಲು, ಅಪ್ಪ ತಿನ್ಬಹುದು ಅಂತ ಅಂದ್ರು, ಅಮ್ಮಮ್ಮ ತಿನ್ನು ಏನಾಗಲ್ಲ ಅಂತಂದ್ರು, ಅಪ್ಪಮ್ಮ ಕೊಟ್ಟೆ ಬಿಟ್ರು ಅಂತ ಕನ್ಫ್ಯೂಷನ್ ಇಲ್ಲ. ಯಾಕಂದ್ರೆ ಅವನ್ಗೆ ಏನ್ ಬೇಕೋ ಅದನ್ನ ಯಾರು ಬೇಡ ಅಂದ್ರು ಅವ್ರನ್ನ ಬಿಟ್ಟು ಯಾರು ಪರವಾಗಿಲ್ಲ ತಿನ್ನು ಅಂತ ಹೇಳ್ತಾರೋ ಅವ್ರ ಹತ್ರ ಹೋಗಿ ತಗೋತಾ ಇದೆ ಮಗು. ಸೊ ಬಿಫೋರ್ ಸ್ಟಾರ್ಟಿಂಗ್ ಜೆಂಟಲ್ ಪೇರೆಂಟಿಂಗ್, ನಾವು ನಮ್ಮ ಮಕ್ಕಳಿಗೆ ಜೆಂಟಲ್ ಪೇರೆಂಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ನಮಗೆ ರೀಪೇರೆಂಟಿಂಗ್ ಮಾಡ್ಕೊಳ್ಬೇಕು. ಒಂದ್ಸಲ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ನಮಗೆ ನಾವೇ ಕೌನ್ಸಿಲಿಂಗ್ ಮಾಡ್ಕೊಂಡು ಮಗುವನ್ನ ಹೇಗೆ ಬೆಳೆಸಬೇಕು, ಯಾವ ರೀತಿ ತಿದ್ದಬೇಕು ಅಂತ. ಯಾಕಂದ್ರೆ 4 ಡೈಮೆನ್ಷನ್ ಅಲ್ಲಿ 4 ಆಪ್ಷನ್ ಸಿಕ್ಕರೆ ಅವ್ನು ಯಾವಾಗ್ಲೂ ಅವ್ನಿಗೆ ಏನ್ ಬೇಕೋ ಅದನ್ನ ಚೂಸ್ ಮಾಡ್ಕೊಳಕ್ ಟ್ರೈ ಮಾಡ್ತಿರ್ತಾನೆ.